ಹಾಗಾಗಿ ನೀವು ಕೇವಲ ನಾವು ಹೆಂಗೋ ಡಿಗ್ರಿ ಮಾಡಿ ಹೋಗ್ತೀವಂತಲ್ಲ, ನೀವು ಮುಂದೆ ಏನಾದರೂ ನೀವು ಕೆಲಸ ಹುಡುಕಬೇಕು, ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು, ಅಥವಾ ಇದ್ರ ಜೊತೆಗೆ ನೀವು ಬೇರೆ ಬೇರೆ, ಯಾಕಂದರೆ ಸಾಕಷ್ಟು ಸ್ಕೋಪ್ ಇದೆ. ನಾನು ಯಾಕೆ ಮಾತು ಹೇಳ್ತಾ ಇದ್ದರೆ, ನಮ್ಮ ಕಲ್ಯಾಣ ಕರ್ನಾಟಕ ಭಾಗದ ಮಕ್ಕಳಿಗೆ ಭಾಳ ಒಂದು ಸುವರ್ಣ ಅವಕಾಶ ಯಾಕಿದೆ ಅಂದರೆ, ನಮ್ಮ ಹತ್ರ ಆರ್ಟಿಕಲ್ 371J. ಎಷ್ಟು ಜನರಿಗೆ ಗೊತ್ತಿದೆ ಆರ್ಟಿಕಲ್ 371J? ಕೈ ಎತ್ತಿ ನೋಡೋಣ. ಎಷ್ಟು ಜನ ಸರ್ಟಿಫಿಕೇಟ್ ತೊಗೊಂಡಿದ್ದೀರಿ ನೋಡಿ? ಎಲ್ಲ ಮಕ್ಕಳು ಬಾಯ್ಸ್ಗೆ ಗೊತ್ತಿಲ್ಲ ಇದು ಭಾಳ. ನೀವು ನೋಡಿ, ಆರ್ಟಿಕಲ್ 371J ಸರ್ಟಿಫಿಕೇಟ್ ನೀವು ತೊಗೊಂಡ್ರೆ ನಿಮಗೆ ರಿಸರ್ವೇಷನ್ ಇದೆ. ಎಂಪ್ಲಾಯ್ಮೆಂಟಲ್ಲಿ, ಗೌರ್ಮೆಂಟ್ ಎಂಪ್ಲಾಯ್ಮೆಂಟಲ್ಲಿ ರಿಸರ್ವೇಷನ್ ಇದೆ. ಅದಕ್ಕೆ ನೀವೆಲ್ಲರೂ ನಿಮ್ಮ ಆರ್ಟಿಕಲ್ 371J ಸರ್ಟಿಫಿಕೇಟ್ ತೊಗೊಳ್ಬೇಕು, ಕಾಂಪಿಟೇಟಿವ್ ಎಕ್ಸಾಮ್ ಬರೀಬೇಕು, ನಿಮಗೆ ಸುವರ್ಣ ಅವಕಾಶ ಇದೆ. ಯಾಕಂದರೆ ಇದು ಆರ್ಟಿಕಲ್ 371J ಇದೆಲ್ಲ ಈ ಭಾಗಕ್ಕೆ ಒಂದು ಭಾಳ ದೊಡ್ಡ ಕೊಡುಗೆ. ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಕೇಂದ್ರದಲ್ಲಿ ಸಚಿವರಾಗಿದ್ದಾಗ ಹೊಸ ಕಾನೂನು, ಕೇವಲ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಮಾತ್ರ ಈ ಕಾನೂನು ಇದೆ. ಏನಂದರೆ ಈ ಭಾಗದಲ್ಲಿ ಅಲ್ಲಿ ನಮ್ಮ MBBS ಅಲ್ಲೂ ಕೂಡ, ಪ್ರೊಫೆಷನಲ್ ಕೋರ್ಸಸಲ್ಲೂ ಕೂಡ ನಾವು ರಿಸರ್ವೇಷನ್ ಕೊಡ್ತಾ ಇದ್ದಾರೆ. 10,000 ಮಕ್ಕಳು ಡಾಕ್ಟರ್ ಆಗಿದ್ದಾರೆ. ಈಗ ನಿಮಗೆ ಗೌರ್ಮೆಂಟ್ ಸರ್ವಿಸಸಲ್ಲಿ ನಾವು ಕಲ್ಯಾಣ ಕರ್ನಾಟಕ ಭಾಗದಲ್ಲಿರ್ತಕ್ಕಂಥ ಎಲ್ಲ ಗೌರ್ಮೆಂಟ್ ಹುದ್ದೆಗಳಲ್ಲಿ 70% ಗ್ರೂಪ್ ಎದಲ್ಲಿ 75, 80, ಈಗ ಮತ್ತು ಗ್ರೂಪ್ ಸಿ ಅಲ್ಲಿ ಗ್ರೂಪ್ ಡಿಯಲ್ಲಿ 85% ರಿಸರ್ವೇಷನ್ನು ಈ ಭಾಗದ ಮಕ್ಕಳಿಗೆ ಕೊಡಬೇಕಂತಕ್ಕಂಥದ್ದೇ ಕಾನೂನು. ಹಾಗಾಗಿ ಇದು ಭಾಳ ಒಳ್ಳೆಯ ಸ್ಕೋಪ್ ಇದೆ. ಈಗ ನಾವು ಮೊನ್ನೆ ಈಗ ನಮ್ಮ ಸರ್ಕಾರ ವಿಶೇಷವಾಗಿ 5,000 ಟೀಚರ್ಸನ್ನು ಕೇವಲ ಕಲ್ಯಾಣ ಕರ್ನಾಟಕ ಭಾಗದ ಮಕ್ಕಳಿಗೆ ರಿಕ್ರೂಟ್ ಮಾಡ್ತಾ ಇದ್ದೀವಿ. 5,000 ನೀವು ಒಳ್ಳೆಯ ರೀತಿಯಿಂದ